ಈ ಸೂತ್ರಧಾರಿ ಸಿನಿಮಾ ಸಕ್ಸಸ್ಗೆ ಸಪೋರ್ಟ್ ಮಾಡಿದಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾರ್ಯಾರು ಸಿನಿಮಾ ನೋಡಿಲ್ಲ ಥಿಯೇಟರ್ ಇದೆ ನೋಡಿ, ದಯವಿಟ್ಟು OTT ಬರುತ್ತೋ ಅಥವಾ ಟಿವಿನಲ್ಲಿ ಬರುತ್ತೋ ಅಂತ ಹೇಳಿ ಅಥವಾ ಇನ್ಯಾವುದೋ ಮಾತು ಕೇಳಿ ವೆಯ್ಟ್ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ಒಳ್ಳೆ ಸಿನಿಮಾ ಸ್ಪ್ಯಾನ್ ತುಂಬಾ ಕಡಿಮೆ ಇರುತ್ತೆ. ಸಪೋರ್ಟ್ ಮಾಡಿದಷ್ಟು ಚಂದನ್ ಅಂತ ಹೀರೋಗಳು ಕನ್ನಡ ಇಂಡಸ್ಟ್ರಿಗೆ ಬೇಕು. ಸೊ ಈ ತರ ಹೀರೋಗಳು ಬೆಳೀತಾರೆ. ಸೊ ಥ್ಯಾಂಕ್ ಯು. ನಂದು ಫಸ್ಟ್ ಸಿನಿಮಾ, ಆ ಫಸ್ಟ್ ಸಿನಿಮಾದ ಫಸ್ಟ್ ರಿವ್ಯೂ ಅವ್ರ ಚಾನಲ್ ಬಂದಿದ್ದು ರಾಘವೇಂದ್ರ ಚಿತ್ರವಾಣಿಲಿ. ಸೊ ಅದಕ್ಕೋಸ್ಕರ ತುಂಬಾ ಥ್ಯಾಂಕ್ ಯು ಸರ್. ಆಮೇಲೆ ಎಲ್ಲ ಮೀಡಿಯಾ ಮಿತ್ರರಿಗೂ, ಆಮೇಲೆ ನಮ್ಮ ಡಿಜಿಟಲ್ ಆಗಿ ಹೆಲ್ಪ್ ಮಾಡಿರೋ ಅನಿಲ್ ಅವ್ರಿಗೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಮೇನ್ ಆಗಿ ನಾನು ನಿಂತಿದ್ದೀನಿ ಅಂದ್ರೆ ಒಬ್ಬ ಕಾರಣ ಮೋರ್ಸನ್ ಸರ್. ಇವರೆಲ್ಲ ಅಂತ ಹೇಳಿದ್ರೆ ಇಲ್ಲಿ ಕಿರಣ್ ನಿಲ್ಕೊಂತ ಇದ್ದಿಲ್ಲ. ಅದಕ್ಕೂ ಮುಂಚೆ ತುಂಬಾ ಜನ ಇಂಡಸ್ಟ್ರಿಲಿ ಕೆಲಸ ಕೊಟ್ಟಿದ್ದಾರೆ, ಸಹಾಯ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಒಂದು ಸ್ಟೇಜ್ ಅಂದ್ರೆ ಸ್ಟೆಪ್ ಅಪ್ ಹೆಲ್ಪ್ ಮಾಡ್ತಾರಲ್ಲ, ಅವಾಗ ಯಾರು ಇವಾಗ ನಾನು ಅವ್ರಿಗೆ ಏನ್ ಸಂಬಂಧಿಕ ಅಲ್ಲ, ಏನೂ ಅಲ್ಲ. ಅವಾಗ ಹೇಳುವಂತೆ ಹೋಗ ನೀನು ಸ್ಟೋರಿ ಕೊಟ್ಟಾಗ ನಾನು ಮಾಡ್ಕೊಡ್ತೀನಿ. ಅವರು ಡೈರೆಕ್ಟ್ರೆ, ಅವ್ರು ಹೇಳಬೇಕಿತ್ತು ಸ್ಟೋರಿ ಕೊಟ್ಟಾಗ ನಾನು ಮಾಡ್ಕೊಡ್ತೀನಿ ಅಂತ. ಬಟ್ ಆ ಚಾನ್ಸ್ ಅವ್ರು ತಗೊಂಡಿಲ್ಲ. ಜೊತೆ ಕೆಲಸ ಮಾಡೋಣ, ಜೊತೆ ಬಿಡೋಣ, ಆ ಒಂದು ಬೆಳಗ್ಗೆ ಅವ್ರು ಆಲ್ರೆಡಿ ಬೆಳೆದಿದ್ದಾರೆ. ಸೊ ಬೆಳೆಸೋಣ ಅಂತ ಒಂದು ಮನಸ್ಥಿತಿ ಇದೆಯಲ್ಲ, ಅದೆಲ್ಲರಿಗೂ ಬರಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ಮಿಂದ ನೀವು ಅವಕಾಶ ಸಿಕ್ಕಿದ್ದು. ಆಮೇಲೆ ಹೀರೋ ಸರ್, ಆಮೇಲೆ ಹೀರೋಯಿನ್ ಮೇಡಮ್, ನಿಮ್ ತರ ಹೀರೋ ಹೀರೋಯಿನ್ಸ್ ಎಲ್ಲಾ ಪ್ರೊಡ್ಯೂಸರ್ಗೆ ಸಿಕ್ಬಿಟ್ರೆ ಅವ್ರಿಗೆ ಟೆನ್ಷನ್ ಇರಲ್ಲ. ಅಂದ್ರೆ ಪ್ರೊಡ್ಯೂಸರ್ಸ್ ಆಕ್ಟರ್ಸ್ ಅಂತಾರಲ್ಲ, ಆ ತರ ಪ್ರೊಡ್ಯೂಸರ್ಸ್ ಅಂಡ್ ಡೈರೆಕ್ಟರ್ಸ್ ಆಕ್ಟರ್ಸ್. ಸೊ ಆ ತರ ಎಲ್ಲರಿಗೂ ಸಿಕ್ಬಿಟ್ರೆ ತಲೆನೋ ಇರಲ್ಲ. ಆಮೇಲೆ ಹೇಳ್ತಾರಲ್ಲ, ಎಲ್ಲ ಈ ಥಿಯೇಟರ್ಗಳಲ್ಲಿ ಸಿನಿಮಾ ನಿಲ್ಲಲ್ಲ, ಕನ್ನಡ ಸಿನಿಮಾ ಯಾರು ಬಂದು ನೋಡಲ್ಲ. ಅದಕ್ಕೆ ಡೈರೆಕ್ಟರ್ಗಳಾಗ್ಲಿ ಆಕ್ಟರ್ಗಳಾಗ್ಲಿ ಪ್ರಾಬ್ಲಮ್ ಅಲ್ಲ, ಒಂದೇ ಒಂದು ಪ್ರೊಡ್ಯೂಸರ್ಗಳು. ಅಂದ್ರೆ ಸುಮ್ಮನೆ ದುಡ್ಡಿದೆ ಅಂತ ಒಂದು ಪ್ರೊಡ್ಯೂಸರ್ ಹಾಕಿದ್ದ ಆ ಸಿನಿಮಾ ಬಗ್ಗೆ ನಾಲೆಜ್ ಒಂದು ಪ್ರೊಡ್ಯೂಸ್ ಮಾಡಿದ್ರೆ ಅವ್ರಿಗೆ ಜನರ ಹತ್ರ ಹೇಗೆ ತಲುಪಬೇಕು ಅನ್ನೋದು ಅರ್ಥ ಆಗುತ್ತೆ. ಅವ್ರಿಗೆ ಅದು ಮಾಡಿದಾಗ ಕೆಲಸ ಮಾಡಿದಾರಲ್ಲ, ಪ್ರತಿಯೊಂದು ಸ್ಟೇಟಲ್ಲೂ ಎಲ್ಲಾನು ಜೊತೆ ಇಟ್ಕೊಂಡು ಮುನ್ನುಗ್ಗಿ ಅದು ಮಾಡಿದ್ರೆ. ಸೊ ಒಂದು ಏನಂತ ಹೇಳಿದ್ರೆ, ಸಿನಿಮಾ ಒಂದೊಂದು ಸಿನಿಮಾ ಅಷ್ಟೊಂದಾಗಿ ಮಾಡಿಬಿಟ್ಟು ಡೈರೆಕ್ಷನ್ ಮಾಡಕ್ ಬರ್ತಾರಲ್ಲ, ಅಂತ ಸಂಖ್ಯೆ ಕಮ್ಮಿ ಆಗುತ್ತೆ. ಆವಾಗ ಒಳ್ಳೊಳ್ಳೆ ಸಿನಿಮಾ ಸಂಖ್ಯೆ ಜಾಸ್ತಿ ಆಗುತ್ತೆ. ಸೊ ಅದೊಂದು ಪ್ರೊಡ್ಯೂಸರ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಎಜುಕೇಟ್ ಆದ್ರೆ ಒಳ್ಳೊಳ್ಳೆ ಸಿನಿಮಾ ಬಂದೇ ಬರುತ್ತೆ. ಅಂಡ್ ಈಚ್ ಅಂಡ್ ಎವ್ರಿ ಒನ್, ಕೃಷ್ಣ ಮೇಡಮ್ ಆಗ್ಲಿ, ಕಾರ್ತಿಕ್ ಆಗ್ಲಿ, ಆಮೇಲೆ ಚಾರ್ಲಿ ಆಗ್ಲಿ, ನಮ್ಮ ರಾಜು ಆಗ್ಲಿ, ಪ್ರಶಾಂತ್ ಆಗ್ಲಿ, ಕಿನಾಲ್ರಾಜ್ ಸರ್ ಆಗ್ಲಿ, ತಬ್ಲಾಣಿಯವರಾಗ್ಲಿ, ಎಲ್ಲರಿಗೂ ತುಂಬ ಧನ್ಯವಾದಗಳು. ನೀವೆಲ್ಲ ವರ್ಕ್ ಮಾಡೋದಕ್ಕೆ ನಾನಿಲ್ಲಿರೋದು. ಸೊ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ದಾಸ್ ಸರ್, ಒಟ್ಟಿಗೆ ದಾಸ್ ನಮ್ಮ ಗುರುಗಳು, ಅವ್ರಿಗೂ ತುಂಬಾ ಥ್ಯಾಂಕ್ಸ್. ಅಂಡ್ ವಿಜಯೇಶ್ವರ್ ಅವರು, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಒಂದು ಸಕ್ಸಸ್ ಮಟ್ಟ ನಿಂತು ಮಾತಾಡೋದಕ್ಕಿಂತ ಖುಷಿ, ಯಾಕಂದ್ರೆ ಇಡೀ ತಂಡ ಕಾಯ್ತಿರ್ತೀವಿ ಈ ತರ ಒಂದು ಮೂಮೆಂಟ್ ಬರಲಿ ಅಂತ. ಅದರಲ್ಲೂ ಹೊಸಗುರು ಸಿನಿಮಾ ಅಂದಾಗ ಇನ್ನೂ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ. ಸೊ ನೋಡ್ತಿದೀವಿ, ಒಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಅಂದ್ರೆ ತುಂಬಾ ಕಷ್ಟ ಆಕ್ಚುಲಿ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ. ತುಂಬಾ ಗ್ರಿಪ್ಪಿಂಗ್ ಸ್ಟೋರಿ ಮಾಡಿದ್ದಾರೆ. ನಾನು ಸಿನಿಮಾ ನೋಡ್ಕೊಂಡು ಹೊರಗಡೆ ಬರ್ತಿದ್ದಂಗೆ ಕಿರಣ್ ಅವ್ರಿಗೆ ಕರೆದು ಹೇಳಿದೆ, ಕಥೆ ಅಂತೂ ತುಂಬಾನೇ ಚೆನ್ನಾಗಿದೆ ಅಂಡ್ ಎಕ್ಸಿಕ್ಯೂಷನ್ ತುಂಬಾ ರಿಯಲಿಸ್ಟಿಕ್ ಆಗಿದೆ. ಚಂದನ್ ಸರ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಾನು ಫೋನ್ ಮಾಡಿ ಕೂಡ ಹೇಳಿದೆ, ಬಿಕಾಸ್ ರಿಲೀಸ್ ಟೈಮ್ ತುಂಬಾ ಬಿಸಿ ಇದ್ರು. ನಂತರ ಟೈಮ್ ತಗೊಂಡು ಫೋನ್ ಮಾಡಿ ಹೇಳಿದೆ. ಸೊ ಅವರ ಒಂದು ಹ್ಯೂಮರ್ ಆಸ್ಪೆಕ್ಟ್ಸ್ ಆಗಿರ್ಲಿ ಅಂಡ್ ಒಂದು ಇಡೀ ಕಥೆನ ತಗೊಂಡೋಗಿರೋ ರೀತಿ ಚೆನ್ನಾಗಿದೆ. ಕ್ಯಾರೆಕ್ಟರೈಸೇಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಕೊನೆಯಲ್ಲಿ ನೆಗೆಟಿವ್ ಆಗಿ ಬಂದಿದ್ದೀರ ಅವರು ಸರ್. ಸೊ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಆಕ್ಚುಲಿ. ಹೌದು, ಅದೊಂದು ಟ್ವಿಸ್ಟ್ ಅಂತೂ ತುಂಬಾ ಸಿನಿಮಾಗೆ ತುಂಬಾ ಇಂಪಾರ್ಟೆಂಟ್. ಸೊ ಹೀರೋಯಿನ್ ಅಪೂರ್ವರ್ಗೂ ಕೂಡ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅಂಡ್ ಇಡೀ ತಂಡಕ್ಕೆ ಶುಭಾಶಯ. ಥ್ಯಾಂಕ್ ಯು ಸೋ ಮಚ್. ಇನ್ನು ಸಿನಿಮಾ ನೋಡಿದ್ರೆ ಮಾತು ಕೇಳ್ಕೊಂಡು ಮಾತ್ರ ಹೋಗ್ಬೇಡಿ. ಮತ್ತೆ ಅಪೂರ್ವ ಅವರಿಗೆ, ದ ಎಂಟೈರ್ ಟೀಮ್ ಆಫ್ ಸೂತ್ರಧಾರಿ, ಆನ್ ಬಿಹಾಫ್ ಆಫ್ ಸೂತ್ರಧಾರಿ ಟೀಮ್, ಎಂಟೈರ್ ಮೀಡಿಯಾ ಮಿತ್ರರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇಷ್ಟು ದೊಡ್ಡ ಮಟ್ಟಿಗೆ ನೀವು ರೀಚ್ ಮಾಡಿದ್ದಕ್ಕೆ ನಮಗೆ ಈ ಸಕ್ಸಸ್ ಕಾಣಕ್ಕೆ ಸಾಧ್ಯ ಆಗಿದ್ದು. ಅದರ ಜೊತೆಗೆ ಎಂಟೈರ್ ಕರ್ನಾಟಕ ಜನತೆಗೆ ಈ ಸಿನಿಮಾನ ಮೆಚ್ಚಿ ಹಾರೈಸಿದ್ದೀರಾ. ಇದು ಒಂದು ದೊಡ್ಡ ಸಕ್ಸಸ್ ಆಗಿದೆ. ಸೊ ಯಾರ್ಯಾರು ಸಿನಿಮಾಗಳನ್ನ ನೋಡಿಲ್ಲ, ದಯವಿಟ್ಟು ಹೋಗಿ ಥಿಯೇಟರ್ಲಿ ಸಿನಿಮಾ ನೋಡಿ. ಇನ್ನೂ ಒಂದಷ್ಟು 50 days 100 days ವರೆಗೂ ಸಿನಿಮಾ ಹೋಗಿ ಅಂತ ಹಾರೈಸ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಎವ್ರಿಬಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.